ಅಪೇಕ್ಷಾ ಸಿದ್ಧಾರ್ಥ್ ಇಬ್ರು ರೆಡಿಯಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಅವರ ನಿರೀಕ್ಷೆಯಂತೆ ಡಾಕ್ಟರ್ ಕೂಡ ನೀವು ಪೇರೆಂಟ್ಸ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಡಾಕ್ಟರ್ ಮಾತು ಕೇಳಿದ ಇಬ್ರಿಗೂ ಮತ್ತಷ್ಟು ಖುಷಿಯಾಗಿತ್ತು. ಹಾಸ್ಪಿಟಲ್ ಇಂದ ಇಬ್ರು ಆಚೆಗೆ ಬರ್ತಾರೆ. ಆಗ ಅಪೇಕ್ಷಾ ಸಿದ್ಧಾರ್ಥ್ ಹತ್ರ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಕೇಳ್ತಾಳೆ. ಹೆಂಡತಿ ಅಷ್ಟು ಇಷ್ಟಪಟ್ಟು ಕೇಳಿದ್ದನ್ನ ಕೊಡಿಸ್ತಾ ಇರ್ತಾನ ನಮ್ಮ ಸಿದ್ದು. ಐಸ್ ಕ್ರೀಮ್ಗಾಗಿ ಸುತ್ತಲೂ ಕಣ್ಣಾಡಿಸ್ತವನಿಗೆ ರೋಡಿಂದ ಆ ಕಡೆ ಸೈಡಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಕಾಣಿಸುತ್ತೆ. ನೀನು ಇಲ್ಲೇ ಇರು, ನಾನು ತಗೊಂಡು ಬರ್ತೀನಿ ಅಂತ ರೋಡ್ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ತಾನೆ ಸಿದ್ಧಾರ್ಥ್. ಐಸ್ ಕ್ರೀಮ್ ತಗೊಂಡು ಬರೋವಾಗ ಫಾಸ್ಟ್ ಆಗಿ ಬಂದ ಬೈಕ್ ಸವಾರನೊಬ್ಬ ಇನ್ನೇನು ಸಿದ್ಧಾರ್ಥ್ಗೆ ಗುದ್ದೆ ಬಿಡುವಂತೆ ಬಂದಿದ್ದ. ಅದನ್ನ ನೋಡಿದ ಅಪೇಕ್ಷಾ ಗಾಬರಿಯಿಂದ ತಾನು ನಿಂತಿದ್ದ ಜಾಗದಿಂದ ಸಿದ್ಧಾರ್ಥ್ ಕಡೆಗೆ ಓಡಿದ್ಲು. ವೇಗವಾಗಿ ಬಂದ ಲಾರಿಯೊಂದು ಅಪೇಕ್ಷಾಗೆ ಗುದ್ಕೊಂಡೇ ಹೋಗಿತ್ತು. ಲಾರಿ ಗುದ್ದಿದ ತೀವ್ರತೆಗೆ ಅಪೇಕ್ಷಾ 10 ಅಡಿ ಮುಂದೆ ಹೋಗಿ ಬಿದ್ದಿದ್ಲು. ಇದನ್ನೆಲ್ಲ ನೋಡಿದ ಸಿದ್ಧಾರ್ಥ್ಗೆ ನಿಂತ ನೆಲವೇ ಕುಸಿದಂತಾಗಿ ಹೋಗಿತ್ತು. ತಕ್ಷಣವೇ ಅಪೇಕ್ಷಾ ಬಳಿ ಓಡಿ ಬಂದಿದ್ದ ಸಿದ್ಧಾರ್ಥ್. ಅಷ್ಟರಲ್ಲಾಗ್ಲೇ ಅಪೇಕ್ಷಾ ಪ್ರಜ್ಞೆಯನ್ನ ಕಳ್ಕೊಂಡಿದ್ಲು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಪೇಕ್ಷಾಳನ್ನ ತನ್ನ ತೋಳಲ್ಲಿ ಎತ್ಕೊಂಡು ಸೀದಾ ಆಸ್ಪತ್ರೆ ಒಳಗಡೆಗೆ ಓಡಿದ್ದ ಸಿದ್ಧಾರ್ಥ್. ಸ್ವಲ್ಪ ಸಮಯದ ಹಿಂದಷ್ಟೇ ತಮ್ಮ ಜೀವನದ ಸಂತೋಷದ ವಿಷಯವನ್ನ ಖಚಿತಪಡಿಸ್ಕೊಳ್ಳೋದಕ್ಕಾಗಿ ಅವನ ಹೆಂಡತಿ ಜೊತೆ ಬಂದಿದ್ದ ಸಿದ್ಧಾರ್ಥ್ ಈಗ ತನ್ನ ಪ್ರಾಣವೇ ಆಗಿರೋ ಹೆಂಡತಿಯ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಮತ್ತೆ ಅದೇ ಆಸ್ಪತ್ರೆಗೆ ಬಂದಿದ್ದಾನೆ. ಅಪೇಕ್ಷಾಗಂತೂ ಪ್ರಜ್ಞೆಯೇ ಇಲ್ಲ. ಇವನ್ ಕಣ್ಣಿಂದ ಕಣ್ಣೀರಂತೂ ಸುರಿತಾನೆ ಇದೆ. ಅಪೇಕ್ಷಾ ಇಲ್ಲಿ ನೋಡಮ್ಮ, ಕಣ್ಬಿಡು. ಅಪೇಕ್ಷಾ ಒಂದ್ಸಲ ನನ್ನ ಜೊತೆಗೆ ಮಾತಾಡು, ನನ್ನನ್ನ ನೋಡು ಪ್ಲೀಸ್ ಅಂತ ಹೇಳ್ತಾನೆ ಅವಳನ್ನ ಎತ್ಕೊಂಡು ಬರ್ತಿದ್ದಾನೆ. ಜೊತೆಗೆ ಅವನ ಧ್ವನಿ ನಡುಗ್ತಾ ಇದೆ. ಡಾಕ್ಟರ್ ಅಂತ ಕಿರಿಚ್ತಾನೆ ಅಪೇಕ್ಷಾನ ಎತ್ಕೊಂಡು ಬರ್ತಿದ್ದಾನೆ ಸಿದ್ಧಾರ್ಥ್. ಅವನ ಸ್ಥಿತಿಯನ್ನ ಕಂಡ ಡಾಕ್ಟರ್ ಮತ್ತೆ ನರ್ಸ್ ಅಪೇಕ್ಷಾನ ಬೇಗನೆ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಅಪೇಕ್ಷಾಗೆ ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇದ್ದಿದ್ರಿಂದ ಅಪೇಕ್ಷಾನ ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸಿದ್ಧಾರ್ಥ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಭಯ ಆಗ್ತಿದೆ ಅವನಿಗೆ. ಅಪೇಕ್ಷಾಗೆ ಏನಾದ್ರೂ ಆದ್ರೆ ಅನ್ನೋ ಭಯ, ಅವಳನ್ನ ನಾನು ಶಾಶ್ವತವಾಗಿ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ. ಆಪರೇಷನ್ ಥಿಯೇಟರ್ ಹೊರಗಡೆನೆ ಹುಚ್ಚನಂತೆ ತಿರುಗ್ತಾ ಇದ್ದಾನೆ. ಒಂದ್ ಕಡೆ ಕೂರೋಕ್ಕೂ ಆಗ್ತಿಲ್ಲ ಅವನಿಗೆ. ಏನ್ ಮಾಡ್ಬೇಕು ಅಂತಾನೂ ತಿಳಿತಾ ಇಲ್ಲ. ಕೊನೆಗೆ ಮೋಹನ್ ಅವರಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ತಿಳಿಸ್ತಾನೆ. ಮನದಲ್ಲೇ ಎಲ್ಲಾ ದೇವರನ್ನ ಬೇಡ್ತಾ ಇದ್ದಾನೆ. ಅರ್ಧ ಗಂಟೆ ಆದ್ರೂ ಆಪರೇಷನ್ ಇನ್ನೂ ನಡೀತಾನೆ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಂದ್ ಕಡೆ ಮುದುರಿ ಕೂತು ಬಿಟ್ಟಿದ್ದಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ವಿಷಯವನ್ನ ಹೇಳಿದ ತಕ್ಷಣ ಮೋಹನ್ ಅವರು ಹೊರಟು ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದ ಮೋಹನ್ ಅವರು ಸಿದ್ಧಾರ್ಥ್ನನ್ನ ನೋಡಿದ್ರೆ ಸಿದ್ಧಾರ್ಥ್ ಅಂತೂ ತನ್ನ ಕೈ ಒಳಗಡೆ ಮುಖ ಉದುಕ್ಸಿ ಒಂದು ಚೇರ್ ಮೇಲೆ ಮುದುರಿ ಕುಳಿತು ಬಿಟ್ಟಿದ್ದಾನೆ. ತನ್ನ ಮಗನನ್ನ ಆ ಸ್ಥಿತಿಯಲ್ಲಿ ನೋಡಿದ ಮೋಹನ್ ಅವರ ಕರುಳು ಹಿಂಡಿದಂತಾಗಿತ್ತು. ತಕ್ಷಣವೇ ಅವನ್ ಬಳಿಗ್ ಬಂದ ಮೋಹನ್ ಅವನ್ ಭುಜದ ಮೇಲೆ ಕೈ ಇಟ್ಟು ಸಿದ್ದು ಅಂದದ್ದೇ ತಡ ಎದ್ದು ನಿಂತ ಸಿದ್ಧಾರ್ಥ್ ಡ್ಯಾಡ್ ಎಂದು ಜೋರಾಗಿ ಕಿರ್ಚಿ ನನ್ ಅಪೇಕ್ಷಾ ಅಂತ ಆಪರೇಷನ್ ಥಿಯೇಟರ್ ಕಡೆಗೆ ಕೈ ತೋರಿಸ್ತಾ ಜೋರಾಗಿ ಬಿಕ್ಳಿಸಿ ಸಣ್ಣ ಮಕ್ಕಳಂತೆ ಅಳೋಕೆ ಶುರು ಮಾಡ್ತಾನೆ ಸಿದ್ಧಾರ್ಥ್. ಮೋಹನ್ ಅವ್ರಿಗಂತೂ ಅವನನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕೂ ಆಗ್ತಿಲ್ಲ, ಅವನಿಗೆ ಸಮಾಧಾನ ಮಾಡೋಕ್ಕೂ ಆಗ್ತಿಲ್ಲ. ಆದ್ರೂ ಸಿದ್ಧಾರ್ಥ್ ನನ್ನ ಬಿಗಿಯಾಗಿ ಅಪ್ಪಿ ಅವನ ಬೆನ್ನನ್ನ ಸವರ್ತಾ ಅಪೇಕ್ಷಾಗೆ ಏನೂ ಆಗಲ್ಲ ಸಿದ್ದು, ಸಮಾಧಾನ ಮಾಡ್ಕೊಳ್ಳು ಅಂತ ಎಷ್ಟ ಸಮಾಧಾನ ಮಾಡೋಕೆ ನೋಡಿದ್ರು ಸಿದ್ಧಾರ್ಥ್ ಅಳುವನ್ನ ನಿಲ್ಲಿಸ್ತಾನೆ ಇಲ್ಲ. ಹೀಗೆ ಅಪ್ಪ ಮಗ ಇಬ್ರು ಒಬ್ರನ್ನೊಬ್ರು ಅಪ್ಪಿ ಅಳೋವಾಗ್ಲೇ ಆಪರೇಷನ್ ಥಿಯೇಟರ್ ಇಂದ ಹೊರಗಡೆಗೆ ಬರ್ತಾರೆ ಡಾಕ್ಟರ್. ತಕ್ಷಣವೇ ಡಾಕ್ಟರ್ ಬಳಿ ಓಡಿದ ಸಿದ್ಧಾರ್ಥ್, ಡಾಕ್ಟರ್ ನನ್ನ ಅಪೇಕ್ಷಾ ಹೇಗಿದ್ದಾಳೆ? ಏನು ತೊಂದರೆ ಇಲ್ಲ ಅಲ್ವಾ? ತುಂಬಾ ಏಟಾಗಿದ್ಯಾ? ಈಗ ನಾನು ಅವಳನ್ನ ನೋಡಬಹುದಾ ಅಂತ ಒಂದೇ ಸಮನೆ ಡಾಕ್ಟರ್ನ ಪ್ರಶ್ನೆ ಕೇಳ್ತಾ ಇದ್ದವನು ಆಪರೇಷನ್ ಥಿಯೇಟರ್ ಒಳಗಡೆಗೆ ಹೋಗೋಕೆ ನೋಡುವಾಗ ಅವನನ್ನ ತಡೆಯೋ ಡಾಕ್ಟರ್, ಸಿದ್ಧಾರ್ಥ್ ದಯವಿಟ್ಟು ನನ್ನ ಕ್ಯಾಬಿನ್ಗೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಸಿದ್ಧಾರ್ಥ್, ಅದೇನೇ ಇದ್ರು ಇಲ್ಲೇ ಹೇಳಿ ಡಾಕ್ಟರ್, ಅದಕ್ಕಿಂತ ಮೊದಲು ಒಂದು ಸಲ ನನ್ನ ಅಪೇಕ್ಷಾನ ನೋಡ್ಬಿಡ್ತೀನಿ ಪ್ಲೀಸ್ ಡಾಕ್ಟರ್ ಅಂತ ಮತ್ತೆ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ದವನ ಕೈ ಹಿಡಿದು ತಡೆಯೋ ಡಾಕ್ಟರ್. ಅಪೇಕ್ಷಾಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಸಿದ್ಧಾರ್ಥ್. ತಲೆಗೆ ತುಂಬಾ ಏಟಾಗಿ ತುಂಬಾನೇ ರಕ್ತ ಹೋಗಿದೆ. ಜೊತೆಗೆ ಅವರು ಬಿದ್ದ ರಭಸಕ್ಕೆ ಹೊಟ್ಟೆಗೆ ತುಂಬಾ ಏಟಾಗಿ
ಮಗು ಅಬೋಟ್ ಆಗಿದೆ. ಗರ್ಭಕೋಶಕ್ಕೆ ತುಂಬಾ ಹಾನಿಯಾಗಿದ್ರಿಂದ ಅವರ ಗರ್ಭಕೋಶವನ್ನೇ ತೆಗಿಬೇಕಾಗಿ ಬಂತು. ಆದ್ರೆ ಜೀವಕ್ಕೇನು ಅಪಾಯ ಇಲ್ಲ, ಪ್ರಜ್ಞೆ ಬರೋದಕ್ಕೆ ಇನ್ನೂ 1-2 ಗಂಟೆ ಆಗಬಹುದು ಅಂತ ಹೇಳ್ತಾರೆ ಡಾಕ್ಟರ್. ಡಾಕ್ಟರ್ ಮಾತನ್ನ ಕೇಳಿದ ಸಿದ್ಧಾರ್ಥ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ನಿಂತು ಬಿಡ್ತಾನೆ. ಕೊನೆಗೆ ಮೋಹನ್ ಅವರು ಸಿದ್ಧಾರ್ಥ್ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡೋಕೆ ಪ್ರಯತ್ನಿಸುವಾಗ ಕಣ್ಣೊರ್ಸ್ಕೊಂಡ ಸಿದ್ಧಾರ್ಥ್, ಪರವಾಗಿಲ್ಲ ಡಾಕ್ಟರ್, ನನ್ಗೆ ನನ್ನ ಮಗುವನ್ನ ನೋಡೋ ಅದೃಷ್ಟ ಇರ್ಲಿಲ್ಲ ಅನ್ಸತ್ತೆ. ಅದಕ್ಕೆ ಈ ಪಾಪಿ ತಂದೆ ಮುಖ ನೋಡೋಕು ಇಷ್ಟಪಡ್ದೆ ಹಾಗೆ ಹೊರಟು ಹೋಗಿದೆ. ಕೆಲ ಕ್ಷಣಗಳ ಹಿಂದೆ ತಾನೇ ನಮ್ಮ ಮಗುವಿನ ಬಗ್ಗೆ ನಾವು ಕಂಡಿದ್ದ ಕನಸು ಕೇವಲ ಕನಸಾಗೆ ಉಳಿತು. ಯಾವ ಜನ್ಮದಲ್ಲಿ ಯಾವ ತಂದೆ ಮಗುನ ಬೇರೆ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ದೇವ್ರು ಈ ತರ ಶಿಕ್ಷೆ ಕೊಟ್ಟಿರ್ಬೇಕು ನನಗೆ. ಕಡೆ ಪಕ್ಷ ನನ್ನ ಅಪೇಕ್ಷಾ ಪ್ರಾಣನಾದ್ರೂ ಉಳಿಸಿಕೊಟ್ರಲ್ಲ, ಥ್ಯಾಂಕ್ ಯು ಡಾಕ್ಟರ್. ಒಂದ್ ವೇಳೆ ನನ್ನ ಅಪೇಕ್ಷಾಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಖಂಡಿತ ನಾನಂತೂ ಜೀವಂತವಾಗಿ ಇರ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನನ್ನ ಅಪೇಕ್ಷಾನ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಅಂತ ಡಾಕ್ಟರ್ಗೆ ಕೈ ಮುಗಿದು ಬಿಕ್ಕಳಿಸಿ ಅಳ್ತಾನೆ ಸಿದ್ಧಾರ್ಥ್. ಅಷ್ಟರಲ್ಲಿ ಅಪೇಕ್ಷಾನ ಕೂಡ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಅಪೇಕ್ಷಾಗಂತೂ ಪ್ರಜ್ಞೆನೇ ಇಲ್ಲ, ತಲೆ ತುಂಬ ಬ್ಯಾಂಡೇಜು, ಕೈಯಲ್ಲಿ ಡ್ರಿಪ್ಸ್ ಬೇರೆ ಹಾಕಿದ್ದಾರೆ. ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದ ಸಿದ್ಧಾರ್ಥ್ಗೆ ಆಗ್ತಾ ಇರೋ ಸಂಕಟ ಹೇಳ ತೀರದು. ಬೆಡ್ ಮೇಲೆ ಮಲಗಿರೋ ಅವಳ ಕೈಯನ್ನ ತನ್ನ ಕೈಗೆ ತೆಗೆದುಕೊಂಡು ಮೌನವಾಗಿ ಅಳ್ತಾ ಅಪೇಕ್ಷಾಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾನೆ ಸಿದ್ಧಾರ್ಥ್. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಹಾಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ.